ಬಿಜೆಪಿ ಪಕ್ಷದ ಸದಸ್ಯರಾಗಿ ನೋಡ್ತಾರೆ. ಮಂಡ್ಯದಲ್ಲಿ ಒಂದು ಸಂಸದೆಯಾಗಿ ಉತ್ತಮ ಸಾಧನೆಯನ್ನು ಮಾಡಿದಂಥ ಮಾಜಿ ಸಂಸದೆ ಅಂತ ನೋಡ್ತಾರೆ ಸದ್ಯಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ಪಾತ್ರ, ಯಾವ ಸ್ಥಾನ ಅದನ್ನು ನನಗೆ ಗೊತ್ತಿಲ್ಲ. ಖಂಡಿತ ಮಂಡ್ಯಕ್ಕೆ ಬಂದಾಗ ನಾನು ಬರೀ ಸಂಸದೆಯಾಗಿ ನನ್ನ ನೋಡಲ್ಲ. ಅವ್ರು ಮೊದಲಿಂದಲೂ ನನ್ನ ನೋಡಿ ಆಶೀರ್ವಾದ ಮಾಡಿದ್ದು ಮಂಡ್ಯ ಜಿಲ್ಲೆಯ ಸೊಸೆ ಅಂತಲೇ ಮುಖ್ಯವಾಗಿ. ಸೊ ಹಾಗಾಗಿ ಆ ಸ್ಥಾನ ಅಂತೂ ಪರ್ಮನೆಂಟ್. ನನಗೆ ಉಳಿದಿದ್ದು ನೋಡೋಣ. ಮೇಡಮ್, ಈಗ ಸಚ್ಚಿದಾನಂದ ಅವರು ಹೇಳಿದ್ರು ಮುಂದಿನ ದಿನಗಳಲ್ಲಿ ಮಂಡ್ಯದಲ್ಲಿ 4 ಸ್ಥಾನ ಬಿಜೆಪಿಯಿಂದ ಗೆಲ್ಲಬೇಕು ಅನ್ನೋ ಗುರಿ ಇದೆ. ಸುಮಲತಾ ಅವರು ಬಂದಿರೋದ್ರಿಂದ ಅದು ನಮ್ಗೆ ಸಾಧ್ಯತೆ ಆಗ್ಬೋದು. ಅಲ್ಲ, ಖಂಡಿತ ಮಂಡ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ತುಂಬೋ ಒಂದು ಅವಶ್ಯಕತೆ ಇದೆ. ಅದನ್ನು ಈ ಬರೋ ವರ್ಷಗಳಲ್ಲಿ, ಬರೋ ದಿನಗಳಲ್ಲಿ ಮಾಡಬೇಕು ಅನ್ನೋ ಕನಸು ನಮಗೂ ಇದೆ. ಅಲ್ಲ, ಈಗ ಸದ್ಯಕ್ಕೆ ಈ ಒಂದು ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಿಲ್ಲ. ಮುಂದಿನ ದಿನ ಈಗ ಪಾರ್ಟಿ ಮೆಂಬರ್ ಆಗಿರೋದ್ರಿಂದ ನನ್ನ ಸ್ವತಂತ್ರವಾಗಿ ನಾನು ತಗೊಳ್ಳೋ ನಿರ್ಧಾರ ಅಲ್ವಲ್ಲ. ಅವೆಲ್ಲ ಪಾರ್ಟಿನೇ ನೋಡ್ಕೊಳ್ತಾರೆ.